ಎದ್ದ ತಕ್ಷಣ ಬಾಯಿ ತೊಳೆದು ಇನ್ನೂ ಶೌಚಕ್ಕೆ ಹೋಗುವ ಮೊದಲೇ ಉಷಪಾನವನ್ನು ತಾಮ್ರ ಪಾತ್ರೆ ಇರೋ ನೀರು ಕುಡಿಬೇಕು. ರಾತ್ರಿ ಇಟ್ಕೋಬೇಕಾ? ರಾತ್ರಿ ಅಲ್ಲೇ ಇಟ್ಕೋಬೇಕು. ಅದರಲ್ಲಿ ತಾಮ್ರದ ಅಂಶ ಬಿಟ್ಟಿರ್ತದೆ. ಅದರ ಬೇಕಾದ್ರೆ ಒಂದು ತುಳಸಿ ದಳ ಹಾಕಿಡ್ಬೋದು ಅಥವಾ ಹಾಗೆ ಅದನ್ನು ಸ್ವಲ್ಪ ಜಜ್ಜಿ ಹಾಕೋದು, ಇಲ್ಲ ಬಾಯಲ್ಲಿ ತಿನ್ನೋದು. ಈಗ ಸ್ವಲ್ಪ ಸೈಂದ್ರಲವನ್ನು ಹಾಕಿ ಕುಡಿದ್ಬಿಡೋದು. ಒಟ್ಟೆ ಯಾವಾಗೂ ಅಜೀರ್ಣ ಆಗೋದಿಲ್ಲ. ಇವ್ರೇನಂತಾರೆ ಯಾವಾಗ? ಊಟ ಆದ್ಮೇಲೆ ರಾತ್ರಿ. ಓಕೆ. ಇದನ್ನು ಕುಡಿದ್ಮೇಲೆ ಈ ಆಯುರ್ವೇದ, ಮನೆಮದ್ದು, ನಾಟಿ ಔಷಧಿ, ಗಿಡಮೂಲಿಕೆ, ವನಸ್ಪತಿಗಳದಾವಲ್ಲ, ಸ್ವಲ್ಪ ಸ್ಲೋ ಮಾಡುತ್ತೆ, ನಿರಂತರ ಮಾಡುತ್ತೆ. ಪರ್ಮನೆಂಟ್ ಅದು ಇದು ಇಷ್ಟು ಮಾಡಿದ್ರೆ ಈಗ ನೋಡಿ, ನಾ ಭಾಳ ಸರಿ ಹೇಳಿದ್ದೀನಿ, ಹಿಂಗೆ ಕಡ್ಡಿ ಪುಡಿ ತಿಕ್ತಾರೆ ಬೆಂಗಳೂರಲ್ಲಿ ಕೆಲವರು, ಎಲ್ಲ ಕಡೆ ತಿಕ್ತಾರೆ, ತಿಕ್ಕಿ ಇಲ್ಲಿ ಹಾಕೋತಾರೆ. ಇದಾದ ಮೇಲೆ ಅವಾಗ ಶೌಚ ಬಂದಿದೆ ಅಂತಾನೆ ಅಲ್ಲ, ಇಲ್ಲಿ ತಿಕ್ಕಿರೋದ್ರಿಂದ ಬಂದಿರೋದು. ಇದು ಪೂರ್ತಿಯಾಗಿ ಸರ್ವರೋಗಕ್ಕೂ ಅಜೀರ್ಣವೇ ಕಾರಣ ಅನ್ನೋದಕ್ಕೆ ಸಂಬಂಧಪಟ್ಟಂತೆ, ಅಜೀರ್ಣ ಮಲವಶಂ ಕಾರಣ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಜೀವನ ಶೈಲಿ, ಔಷಧಿ ಕ್ರಮ, ಲೈಫ್ ಸ್ಟೈಲು ಮತ್ತು ಅಭ್ಯಂಗ ಸ್ನಾನಂ ಪರಮೌಷಧಂ ಮತ್ತು ಲಂಘನಂ ಪರಮೌಷಧಂ ಇಷ್ಟು ಮಾಡಿದ್ರೆ ದೊಡ್ಡದಾಗಿರುವಂಥ ಮುಂಬರುವ ಸಮಸ್ಯೆಗಳನ್ನು ಪರಿಹಾರ ಮಾಡ್ಬೋದು ಅಂತ ಅದನ್ನು ತಯಾರು ಮಾಡಿ ಫ್ರಿಜ್ನಾಗ ಇಡ್ತಾರೆ. ಬೇಕಾದ್ರೆ ನೀವು ನೋಡಿ, ನಾನು ಹೇಳಿದ್ದು ನಿಮಗೂ ಗೊತ್ತಿರ್ಬೋದೇನೋ ನೋಡಿ. ಆ ಫ್ರಿಜ್ನಾಗಿರೋದನ್ನು ಕ್ಲೀನ್ ಮಾಡಿದಾಗ, ಅದನ್ನು ತೊಗೊಂಡೋಗಿ ಚೆಕ್ ಮಾಡಿದಾಗ ಕಮೋಡಲ್ಲಿರುವಂಥ ಅಂಶಗಳು ಬಂದಿದೆ ಅನ್ನೋದು ಬಂದಿದೆ. ಒಂದು, ಈಗ ಮಲಬದ್ಧತೆ, ಅಜೀರ್ಣ ಇತ್ಯಾದಿಯಿಂದ ಬಳಲ್ತಾ ಇರುವಂಥದ್ದು ಇವತ್ತಿನ ಕಾಮನ್ ಸಮಸ್ಯೆ. ಯಾಕಂದರೆ ತಿನ್ನಬೇಕಾದ ಆಹಾರ ತಿಂತಾ ಇಲ್ಲ, ತಿನ್ನಬಾರದ ಆಹಾರವನ್ನು ತಿಂತಾ ಇದ್ದೇವೆ. ತಿನ್ನಬೇಕಾದ ಸಮಯದಲ್ಲಿ ತಿಂತಾ ಇಲ್ಲ, ತಿನ್ನಬಾರದ ಸಮಯದಲ್ಲಿ ತಿಂತೇವೆ. ಇವೆಲ್ಲವೂ ಅದಕ್ಕೆ ಕಾರಣಗಳಿದೆ. ಈ ಮಲಬದ್ಧತೆ ಅಥವಾ ಅಜೀರ್ಣ ಆದ ಮೇಲೆ ಏನು ಮಾಡಬೇಕು? ಅದು ಆಗದೇ ಇದ್ದ ಹಾಗೆ ನೀವೀಗ ಹೇಳಿದ್ರಿ, ಸಮಯಕ್ಕೆ ಸರಿಯಾಗಿ ಊಟ ಇತ್ಯಾದಿ ಎಲ್ಲ. ಆದರೆ ಈ ಅಬದ್ಧಗಳಿಗೆ, ಈ ಅಸಂಬದ್ಧವಾಗಿ ಊಟ ಮಾಡೋರಿಗೆ ಅದಕ್ಕೆ ಏನು? ಈಗಾಗಲೇ ನಿಯಮಾದಿಗಳ ಬಗ್ಗೆ ನಾನು ಹೇಳಿದೆ. ನೀವು ಕೇಳಿರೋದು ಈಗ ಔಷಧೀಯ ಕ್ರಮಗಳನ್ನು ಮನೆ ಮದ್ದು ಕೇಳ್ತೀರಿ ಅಲ್ವಾ? 70% ನನಗೆ ಅಜೀರ್ಣವೇ ಆಗಬಾರ್ದನ್ನೋರು ಎದ್ದ ತಕ್ಷಣ ಬಾಯಿ ತೊಳೆದು ಇನ್ನೂ ಶೌಚಕ್ಕೆ ಹೋಗುವ ಮೊದಲೇ ಉಷಪಾನವನ್ನು ತಾಮ್ರ ಪಾತ್ರೆ ಇರೋ ನೀರು ಕುಡಿಬೇಕು. ರಾತ್ರಿ ಇಟ್ಕೋಬೇಕಾ? ರಾತ್ರಿ ಅಲ್ಲೇ ಇಟ್ಕೋಬೇಕು. ಅದರಲ್ಲಿ ತಾಮ್ರದ ಅಂಶ ಬಿಟ್ಟಿರ್ತದೆ. ಅದರ ಬೇಕಾದ್ರೆ ಒಂದು ತುಳಸಿ ದಳ ಹಾಕಿಡ್ಬೋದು ಅಥವಾ ಹಾಗೆ ಕುಡಿಬೋದು. ಎದ್ದ ತಕ್ಷಣ 1-2 ಲೋಟ ತಾಮ್ರ ಪಾತ್ರೆ ನೀರನ್ನು ಪ್ರತಿದಿನ ಉಷಪಾನ ಯಾರು ಮಾಡ್ತಾರೆ ಶೌಚಕ್ಕೆ ಹೋಗೋ ಮೊದಲು, ಅವ್ರಿಗೆ ನನ್ನ ಪ್ರಕಾರ 70% ಅಜೀರ್ಣ ಆಗೋಲ್ಲ. ನಂಬರ್ ಒನ್ ಭಾಳ. ಅಥವಾ ಅವರು ಮಣ್ಣಿನ ಪಾತ್ರೆಯಲ್ಲೂ ಕುಡಿಬೋದು, ಅಥವಾ ಅವ್ರ ಮನೇಲಿ ಬೆಳ್ಳಿ ಪಾತ್ರೆ ಇದ್ರೆ ಅದರಲ್ಲೂ ಕುಡಿಬೋದು. ಇದನ್ನು ರೂಢಿಸ್ಕೊಂಡ್ರೆ 70% ಸರಿ ಆಗ್ತದೆ. ನಾನು ಆಗಲೇ ಹೇಳಿರುವಂಥದ್ದು ಊಟ ಮಾಡುವಾಗ ಏನು ಪದ್ಧತಿಗಳೇನು ಅದನ್ನು ಮಾಡಿದ್ರೆ ಅದು 20% ಸರಿ ಆಗ್ತದೆ. ಊಟ ಆದ ನಂತರ 45 ನಿಮಿಷದ ನಂತರ ನೆನಪು ಮಾಡಿ ನೀರು ಕುಡಿಬೇಕು, ಸ್ವಲ್ಪ ಜಾಸ್ತಿ ಕುಡಿಬೇಕು ಅವಾಗ. ಅದು ನನ್ನ ಪ್ರಕಾರ 90% ಆಗ್ತದೆ. ಇನ್ನು 10%ಗೆ ನೀವು ಕೇಳೋದಕ್ಕೆ ಔಷಧಿ ಹೇಳೋದಾದ್ರೆ, ನನಗೆ ಒಟ್ಟು ಅಜೀರ್ಣ ಆಗಬಾರ್ದಾದ್ರೆ ಭಾಳ ಸರಳವಾಗಿರೋದು. ಕಷ್ಟದ್ದು ಹೇಳಿದ್ರೆ ಮಾಡಲ್ಲ. ಈಗ ಹೌದೌದು, ಅಲ್ಲಿ ಹೋಗು ಇಲ್ಲಿ ತೊಗೊಂಬ ಅಂದ್ರೆ ಮಾಡಲ್ಲ. ಓಂ ಕಾಳು ಅಂತಾರೆ ಬೆಂಗಳೂರು ಕಡೆ, ನಮ್ಮ ಕಡೆ ಅಜ್ವಾನ್ ಅಂತೀವಿ. ಊಟ ಆದ್ಮೇಲೆ ಅಲ್ಲೇ ಇಟ್ಟಿರ್ಬೇಕು. ಒಂದಿಷ್ಟು ತೊಗೊಂಡು ಹಿಂಗೆ ಬಾಯಲ್ಲಿ ಹಾಕೊಂಡು ನೀರು ಕುಡಿದ್ಬಿಟ್ರೆ ಆಯ್ತು. ಊಟ ಆದ ತಕ್ಷಣ ನೀರು ಅಂದ್ರೆ ಅದೇ ಕುಡಿಯೋ ನೀರೇ. ಸುಮ್ಮನೆ ಹಿಂಗ ಜಗಿಯೋದು ಬೇಡ, ಬೇಕಾರೆ ಹಂಗೆ ಕುಡಿಯೋದು. ತೀರ್ಥದ ರೀತಿಯಲ್ಲಿ ತೀರ್ಥ 3-4 ಗುಟ್ಟಕ್ಕೆ ಏನು ಕುಡಿತೀವಲ್ವಾ, ಊಟ ಮುಗಿದ್ಮೇಲೆ 1 ಗುಟ್ಟಕ್ಕೆ ಕುಡಿದ ಮೇಲೆ ಅಜ್ವಾನ್ ಸ್ವಲ್ಪ ಹಾಕೊಂಡು ನೀರು ಕುಡಿದ್ರೆ ಆಯ್ತು. ಅಗಿಯೋದು ಬೇಡ. ಇದು ಒಂದು ಸುಲಭವಾಗಿರುವಂಥದ್ದು. ಇನ್ನೆರಡನೇದೇನು ಅಂದರೆ, ಸ್ವಲ್ಪ ನಮಗೆ ಜಾಸ್ತಿನೇ ತೊಂದರೆ ಇದೆ, ಏನು ಮಾಡಬೇಕು ಅಂದರೆ 1 ಲೋಟ ನೀರು ತಗೊಳ್ಳೋದು, ಬಿಸಿ ನೀರು. ಇದ್ರೊಳಗೆ ಸ್ವಲ್ಪ ಹಸಿ ಶುಂಠಿ ತಗೊಳ್ಳೋದು, ಇದು 1 ಇಂಚಿನಷ್ಟು. ಅದನ್ನು ಸ್ವಲ್ಪ ಜಜ್ಜಿ ಹಾಕೋದು, ಇಲ್ಲ ಬಾಯಲ್ಲಿ ತಿನ್ನೋದು. ಈಗ ಸ್ವಲ್ಪ ಸೈಂದ್ರಲವನ್ನು ಹಾಕಿ ಕುಡಿದ್ಬಿಡೋದು. ಒಟ್ಟೆ ಯಾವಾಗೂ ಅಜೀರ್ಣ ಆಗೋದಿಲ್ಲ. ಇವ್ರೇನಂತಾರೆ ಊಟ ಆದಮೇಲೆ ರಾತ್ರಿ. ಓಕೆ. ಇದನ್ನು ಕುಡಿದ್ಮೇಲೆ ಆಗಲಿಲ್ಲಲ್ಲ ಅಂತಾರೆ. ಹಂಗಿಲ್ಲ. ಯಾವುದಿವತ್ತು ಅಲೋಪತಿ ಸಿದ್ಧಾಂತ ಇದೆ, ಅದು ಇಮಿಡಿಯೇಟ್ ಕೆಲಸ ಮಾಡುತ್ತೆ, ಇಮಿಡಿಯೇಟ್ ನಾಶ ಆಗುತ್ತೆ. ಹೌದು.
ಈ ಆಯುರ್ವೇದ ಮನೆಮದ್ದು ನಾಟಿ ಔಷಧಿ ಗಿಡಮೂಲಿಕೆ ವನಸ್ಪತಿಗಳದಾವಲ್ಲ ಸ್ವಲ್ಪ ಸ್ಲೋ ಮಾಡುತ್ತೆ, ನಿರಂತರ ಮಾಡುತ್ತೆ. ಹೌದು, ಪರ್ಮನೆಂಟ್ ಅದು ಇದಿಷ್ಟು ಮಾಡಿದ್ರೆ ಸಾಕು. ಅದು ತನ್ನಿಂದ ತಾನೇ ಇದಕ್ಕೆ ಔಷಧಿ ವಿಷಯದಲ್ಲಿ ಅಜವಾನ್ ಕಷಾಯ, ಓಂಕಾಳು ಕಷಾಯ, ಅದೇ ಓಂಕಾಳು ಅಜವಾನ್ ಒಂದೇ, ಹಸಿ ಶುಂಠಿ ಕಷಾಯ ಅಥವಾ ಜೀರಿಗೆ ಕಷಾಯ ಅಥವಾ ಇಂಗು ಬೆಲ್ಲ ಹಾಕಿ ಹಾಲಿನಲ್ಲಿ ಕುಡಿಯೋದು ಅಥವಾ ಇಂಗು ಉಪ್ಪು ಹಾಕಿ ಮಜ್ಜಿಗೆನಲ್ಲಿ ಕುಡಿಯೋದು, ಇದೆಲ್ಲವೂ ಜೀರ್ಣಕ್ಕೆ ಸಂಬಂಧಪಟ್ಟಿರೋದು. ನನ್ನ ಸ್ವಯಂ ಸಂಜೀವಿನಿಯಲ್ಲಿ ಅಜೀರ್ಣಕ್ಕೆ ಸುಮಾರು ಔಷಧಿಗಳು ಬರೆದೀನಿ, ಅದು ಯಾವ್ದಾದ್ರು ಮಾಡ್ಬೋದು. ಇಲ್ಲ ಅಂದರೆ ನೋಡಿ, ಅಂಗೈಗೆ ಸ್ವಲ್ಪ ಬಿಸಿ ಎಣ್ಣೆ ಹಾಕ್ಕೊಳ್ಳೋದು, ಇದನ್ನ ಕೈ ಚೆನ್ನಾಗಿ ತಿಕ್ಬಿಟ್ರೆ ಸಾಕು, ಪಚನ ತನ್ನಿಂದ ತಾನೇ ಆಗ್ತದೆ. ಹಾಂ, ಈಗ ನೋಡಿ ನಾ ಭಾಳ ಸರಿ ಹೇಳಿದ್ದೀನಿ, ಹಿಂಗೆ ಕಡ್ಡಿ ಪುಡಿ ತಿಕ್ತಾರೆ ಬೆಂಗಳೂರಲ್ಲಿ ಕೆಲವರು, ಎಲ್ಲ ಕಡೆ ತಿಕ್ತಾರೆ, ತಿಕ್ಕಿ ಇಲ್ಲಿ ಹಾಕೋತಾರೆ. ಇದಾದ ಮೇಲೆ ಅವಾಗ ಶೌಚ ಬಂದಿದೆ ಅಂತಾನೆ ಅಲ್ಲ, ಇಲ್ಲಿ ತಿಕ್ಕಿರೋದ್ರಿಂದ ಬಂದಿರೋದು. ಇಲ್ಲಿ ಉಜ್ಜಿದ್ರೆ ಇಲ್ಲಿ ಕರಳಿದೆ, ಇದು ಅಂಗೈ ಇದೆಯಾ, ದೇಹ ಇದು ತಲೆ, ಇವೆರಡು ಕಾಲು, ಇವೆರಡು ಕೈ, ಇಲ್ಲಿ ಕರಳಿದೆ, ಇಲ್ಲಿ ತಿಕ್ತಾನವ, ತಿಕ್ಕಿದ ಕೂಡಲೇ ನಿಶ್ಚಿತವಾಗಿಯೂ ಅದು ಜೀರ್ಣ ಆಗುತ್ತೆ. ಅಂಗೈ, ಎಡಗೈ, ಬಲಗೈ, ಯಾವುದೇ ಕೈ ಇದು ನೀವು ಬರೀ ಹಿಂಗೆ ತಿಕ್ಕಿದ್ರೆ ಸಾಕು, ತಾನೇ ಜೀರ್ಣ ಆಗ್ತದೆ. ಮತ್ತು ಉಂಡು ಶತಪಥ ನಡೆದು ಹೇಳಿದ್ದೆಲ್ಲ 100 ಹೆಜ್ಜೆ ನಡೆಯೋದು. ಈ 100 ಹೆಜ್ಜೆ, ಇದು 100 ಹೆಜ್ಜೆ, ಬರೀ 100 ಹೆಜ್ಜೆ ಅಲ್ಲ, 200 ಆಯಿತು. 200 ಅಂದರೆ ಒಂದು ಹೆಜ್ಜೆ ದಾಟಿದ ಮೇಲೆ ಅದಕ್ಕೆ ಒಂದು ಹೆಜ್ಜೆ ಗೊತ್ತಾಯ್ತು. ಎರಡೂ ಕಾಲು ಸೇರಿ ಒಂದು ಹೆಜ್ಜೆ. 100 ಹೆಜ್ಜೆ ಅಂದರೆ ಹಿಂಗೆ ಹೋದಾರ ಬಂದುಬಿಡ್ತಾರೆ, ಅಲ್ಲ, ನಿಶ್ಚಿತವಾಗಿ ಅದು ಮಾಡಬೇಕು. ಮತ್ತು ಇದಕ್ಕಿಂತ ಮುಂದಿಂದ ಹೇಳೋದಾದರೆ ಭಾಳ ಮುಖ್ಯವಾಗಿರೋದು ಲಂಘನಂ ಪರಮೌಷಧಂ ಅಂತಿದೆ. ಔಷಧನೂ ಹೇಳ್ಯಾರವರು, ಬರೀ ಕಾರಣ ಒಂದೇ ಹೇಳಿಲ್ಲ. ಪರಮೌಷಧಂ ಯಾವುದಂದ್ರೆ ಲಂಘನಂ ಪರಮೌಷಧಂ. ಲಂಘನಂ ಅಂದರೆ ಏನ್ರಿ ಅಂತ ಕೆಲವರು ಕೇಳ್ತಾರೆ. ಸರಿಯಾದ ಸಮಯಕ್ಕೆ ಊಟ ಮಾಡುವುದು, ಸರಿಯಾದ ಸಮಯಕ್ಕೆ ಉಪವಾಸ ಮಾಡುವುದು ಲಂಘನಂ. ಬರೀ ಉಪವಾಸ ಅಲ್ಲ, ವಿಪರೀತ ಉಪವಾಸ ಮಾಡಿ ತೊಂದರೆ ಮಾಡ್ಕೋತಾರೆ ಕೆಲವರು, ಅಲ್ಲ. ಈಗ ಒಂದೇ ಹೊತ್ತು ಊಟ ಮಾಡ್ತೀನಿ, ಅದೇ ಸಮಯಕ್ಕೆ ಊಟ ಮಾಡಬೇಕು, ನಾ ಇನ್ನೊಂದು ಹೊತ್ತು ಊಟ ಮಾಡಲ್ಲ, ಏನೂ ತಗೋಬಾರ್ದು. ಅದು ರೂಢಿ ಬೀಳಬೇಕು ದೇಹಕ್ಕೆ ಅಭ್ಯಾಸ ಆಗಬೇಕು. ಹಾಂ, ನಾನು ಜೋಕ್ ಮಾಡೋಕ್ಕೆ ಹೇಳ್ತೀನಿ, ಊಟದ 2 ಪಟ್ಟು ಖರ್ಚಾಗುವಷ್ಟು ಉಪಹಾರ ಮಾಡ್ತಾರೆ. ಅದು ಹೆಂಗಾಗುತ್ತೆ ಅಲ್ವಾ? ನಿರಾಹಾರ ಉಪವಾಸ ಅಂದರೆ ನೀರಿನ ಸ್ವರೂಪದ ಆಹಾರದ ಉಪವಾಸ. ಅಂದರೆ ಏನು? ತಿಳಿ ಮಜ್ಜಿಗೆ, ಎಳೆನೀರು, ಸ್ವಲ್ಪ ನಿಂಬೆ ರಸ, ಜ್ಯೂಸು, ನಿರಾಹಾರ ಉಪವಾಸ. ನಿರ್ಜಲ ಉಪವಾಸ ಅಂದರೆ ಏನೂ ಇಲ್ಲ. ಇದು ನೀವು ಏಕಾದಶಿ ದಿನ ಮಾಡುವಂಥದ್ದು. ಮತ್ತು ತೊಂದರೆ ಮಾಡಿಕೊಂಡು ಉಪವಾಸ ಮಾಡಬಾರ್ದು. ನಾನು ಉಪವಾಸ ಮಾಡಕತ್ತೀನಿ ಅಂತ ಯಾರಿಗೋ ತೋರಿಸ್ಲಿಕ್ಕೂ ಮಾಡಬಾರ್ದು. ಡಾಂಬಿಕ ಅದು. ಹಿಂಸೆ ಮಾಡಿಕೊಂಡು ಉಪವಾಸ ಮಾಡಬಾರ್ದು, ದೇಹಕ್ಕೆ ಮಾಡಬಾರ್ದು. ಅವನಿಗೆ ಏನೇನೋ ತೊಂದರೆ ಇದೆ ಆದರೂ ನಾವು ಉಪವಾಸ ಮುಗಿದ್ರೊಳಗೆ ಏನು ಬೇಕಾದ್ರೂ ತೊಂದರೆ ಆಗ್ಬೋದು. ಮತ್ತು ಉಪವಾಸ ಮಾಡ್ಲಿಕ್ಕೆ ಅವನೇ ಇರದೇ ಇರ್ಬೋದು. ಅದಕ್ಕೆ ಒಂದು ಮಾತಿದೆ, ಆ ಮಾತಂದರೆ ಉಂಡು ಉಪವಾಸ ಭಾವದಲ್ಲಿ ಇರಬೇಕು. ಊಟ ದೇಹಕ್ಕೆ, ನಾಲಿಗೆಗೆ ಅಲ್ಲ, ಅದು ಜೀವನದ ಯಾತ್ರೆಗಾಗಿ, ಸಾಧನೆಗಾಗಿ ಆಹಾರ ಅನ್ನುವಂಥದ್ದು ಅನಿವಾರ್ಯ ಅಂತ ಅದು ಇರಬೇಕೇ ಹೊರತು ಊಟ ಮಾಡೋದಕ್ಕೋಸ್ಕರ ನಾನು ಹುಟ್ಟೀನಿ ಅಂತ ಮಾಡೋ ಹಂಗಿಲ್ಲ. ಉಂಡು ಉಪವಾಸಿ ಭಾವದಲ್ಲಿರೋದು ಭೋಗಿಸಿ ಬ್ರಹ್ಮಚಾರಿ ಭಾವದಲ್ಲಿರೋದು ಸನ್ಯಾಸಿಗೆ ಸಮಾನ ಅಂತ ನೋಡಿ. ಇದನ್ನು ನಾವು ಅದಕ್ಕೆ ಅಳವಡಿಸ್ಕೊಳ್ಳೋದು. ನನಗೆ ಹಸಿವಾಗಿದೆಯಪ್ಪ, ಈಗ ನಾನು ಉಪವಾಸ ಇದ್ದೀನಿ, ಹಸಿವಾಗಿದೆ, ಒಂದು ಎಳೆನೀರು ಕುಡಿಯೋದು. ಕುಡೀರಿ. ನೋವು ಮಾಡ್ಕೊಬಾರ್ದವಾಗ ನಾ ಎಳೀರು ಕುಡಿದ್ಬಿಟ್ಟೆ ಅಂತ ಇಲ್ಲ, ಅದೆಲ್ಲ ಸುಳ್ಳು. ಹಂಗೆ ಮಾಡ್ಕೊಳಕ್ಕೆ ಹೋಗಿ ಇನ್ನೊಂದು ತೊಂದರೆ ಮಾಡ್ಕೋತಾರೆ ಕೆಲವರು. ಲೋ ಬಿ ಪಿ ಬಂದುಬಿಡ್ತದೆ. ಉಪವಾಸ ಮಾಡುವಾಗ ಒಂದು ನಿಯಮವನ್ನು ಹಾಕೋಬೇಕು, ಹಾಗೆ ಮಾಡಬೇಕು. ನನ್ನ ದೇಹವನ್ನು ಪರೀಕ್ಷೆ ಮಾಡಿಸ್ಕೊಂಡು ಉಪವಾಸ ಮಾಡಬೇಕು. ನಾನು ಇನ್ನು ತೊಗೊಳ್ಳದೆ ಅವ್ರು ಏನು ತೊಂದರೆ ಆಗುತ್ತೆ ಅನ್ನೋದು ಅರ್ಥೈಸ್ಕೊಂಡು ಮಾಡಬೇಕು. ಆಮೇಲೆ ಉಪವಾಸ ಮಾಡ್ತೀನಿ ಅಂತ ಯಾವ್ಯಾವಾಗೋ ತಿಂದು ಬಿಡೋದಲ್ಲ. ಇದು ಒಂದು ಹೇಳಿದ್ದಾರೆ. ಇನ್ನು ಮಲವಶಮಿಗೆ ಸಂಬಂಧಪಟ್ಟಂತೆ, ಅಜೀರ್ಣಕ್ಕೆ ಸಂಬಂಧಪಟ್ಟಂತೆ ಅಭ್ಯಂಗ ಸ್ನಾನಂ ಪರಮೌಷಧಂ ಅಂತ ಇವೆರಡೇ ಹೇಳಿದ್ದಾರೆ. ಉಳಿದ ಕಡೆ ಪರಮೌಷಧ ಯಾವುದೂ ಹೇಳಿಲ್ಲ. ಈಗ ಬೆಂಗಳೂರು ಕಡೆ ಎಲ್ಲ ದೀಪಾವಳಿಲಿ ಎಣ್ಣೆ ಹಚ್ಚೋದು, ಉಜ್ಜೋದು, ಹಳ್ಳಿಗಳಲ್ಲಿ ಕೆಲವು ಕಡೆ ಹಬ್ಬನೇ ಮಾಡ್ತಾರೆ. ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲೂ ಮಸಾಜ್ ಮಾಡೋದು ಮಾಡ್ತಾರೆ. ಮನೆಗಳಲ್ಲಿ ಮಕ್ಕಳು ಚಿಕ್ಕವರು ಇರುವಾಗ ಎಣ್ಣೆ ಹಾಕಿ ನೀಯೋದು ಅದೆಲ್ಲ ಮಾಡ್ತಿದ್ರು. ಕಾಲಕ್ರಮೇಣ ಈಗದು 98%, 99% ಕಮ್ಮಿ ಆಗಿದೆ ಅಂತ ನನಗನ್ನಿಸಿದೆ. ಏನು ಬೇಕಾದ ಕಾರಣ ಇರ್ಬೋದು. ಟಿ ವಿ, ಮೊಬೈಲು, ಇಂಟರ್ನೆಟ್ಟು, ಮಾಧ್ಯಮಗಳು, ಪ್ರವಾಸ, ಕೆಲಸ, ಅಥವಾ ಇನ್ನೇನೋ ಸರಿಯಾಗಿ ಮಾಡೋರಾಗಿಲ್ಲ, ಸಮಯ ಇಲ್ಲ ಅಂತ ಆಗಿರ್ಬೋದು. ನನ್ನ ಅನುಭವದಲ್ಲಿ ಪ್ರತಿ ವಾರಕ್ಕೆ ಒಮ್ಮೆ ಅಥವಾ 2 ಬಾರಿ, ಒಂದು ವಾರದಲ್ಲಿ
ಅರ್ಧ ಗಂಟೆಯಿಂದ 35-40 ನಿಮಿಷ ಯಾರು ಸಮಯ ಕೊಡ್ತಾರೆ ಮಸಾಜ್ ವಿತ್ ಸ್ನಾನಕ್ಕೆ, ಅವರಿಗೆ ಕಾಯಿಲೆ ಇರುವವರೆಗೂ ಬರೋದಿಲ್ಲ. 99.9% ಬರಲ್ಲ. ವಾರದಲ್ಲಿ 2 ಸಾರಿ. ಗೊತ್ತಾಯ್ತು. ಹಾಂ, ನಾನು ನನ್ನ ಪುಸ್ತಕದಲ್ಲಿ ಅಭ್ಯಂಗ ಸ್ನಾನಂ ಪರಮೌಷಧಂ ಅಂತ ಒಂದು ಅಧ್ಯಾಯ ಬರೆದಿದ್ದೀನಿ. ಯಾಕದನ್ನು ಬರ್ದೀನಿ ಅಂದರೆ, ಮಸಾಜಿನಿಂದ ಆಗುವ ಲಾಭಗಳು ಹೆಂಗೆ ಲಾಭ ಆಗ್ತದದು, ಯಾವ ಥರ ಆಗುತ್ತೆ ನೋಡಿ. ಮಲ್ಲಾಡಿ ಹೇಳಿ ರಾಘವೇಂದ್ರ ಸ್ವಾಮಿಗಳು ಬರೆದಿದ್ದಾರೆ. ಅವರು ಒಂದು ಅಭ್ಯಂಗ ಸ್ನಾನ ಅಂತ ಒಂದು ಪುಸ್ತಕ ಬರೆದ, ಅಂಗಮರ್ಧನ ಅಂತ ಬರೆದಾರೆ ಅವರು. ಒಂದರಲ್ಲಿ ನಾನು ಓದಿರೋದ್ರಲ್ಲಿ 100 ml ಬಾದಾಮಿ ಎಣ್ಣೆ ಮಸಾಜ್ ಮಾಡಿದರೆ ಅವನಿಗೆ 2 kg ಬಾದಾಮ್ ತಿಂದಷ್ಟು ಶಕ್ತಿ ಬರುತ್ತೆ ದೇಹಕ್ಕಂತ ಬರೆದಿದ್ದಾರೆ. 2 kg ಬಾದಾಮ್ ತಿಂದಷ್ಟು ಶಕ್ತಿ, 2 kg ತಿನ್ನೋಕ್ಕಾಗಲ್ಲ, ಅವ್ರ ಶಕ್ತಿ ಅಷ್ಟು ಬರುತ್ತೆ. ನಾನು ನನ್ನ ಪುಸ್ತಕದಲ್ಲಿ ಎಳ್ಳೆಣ್ಣೆ ಯಾವಾಗ ಹಚ್ಚಬೇಕು, ಸಾಸಿವೆ ಎಣ್ಣೆ ಯಾವಾಗ ಹಚ್ಚಬೇಕು, ಕೊಬ್ಬರಿ ಎಣ್ಣೆ ಯಾವಾಗ ಹಚ್ಚಬೇಕು, ತುಪ್ಪ ಯಾವಾಗ ಹಚ್ಚಬೇಕು, ಇದನ್ನೆಲ್ಲ ಬರೆದಿದ್ದೀನಿ ಯಾವ್ಯಾವ ದೇಹಕ್ಕೆ ಅಂತ. ಇದು ಪೂರ್ತಿಯಾಗಿ ಸರ್ವರೋಗಕ್ಕೂ ಅಜೀರ್ಣವೇ ಕಾರಣ ಅನ್ನೋದಕ್ಕೆ ಸಂಬಂಧಪಟ್ಟಂತೆ, ಅಜೀರ್ಣ ಮಲವಶಂ ಕಾರಣ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಜೀವನ ಶೈಲಿ, ಔಷಧಿ ಕ್ರಮ, ಲೈಫ್ ಸ್ಟೈಲು ಮತ್ತು ಅಭ್ಯಂಗ ಸ್ನಾನಂ ಪರಮೌಷಧ ಮತ್ತು ಲಂಘನಂ ಪರಮೌಷಧ, ಇಷ್ಟು ಮಾಡಿದ್ರೆ ದೊಡ್ಡದಾಗಿರುವಂಥ ಮುಂಬರುವ ಸಮಸ್ಯೆಗಳನ್ನು ಪರಿಹಾರ ಮಾಡ್ಬೋದು ಅಂತ ನನ್ನ ಅನುಭವ. ಹೌದು ಡಾಕ್ಟ್ರೆ, ನನಗೆ ಇನ್ನೊಂದು ಪ್ರಶ್ನೆ, ಇದನ್ನು ನೀವು ಹೇಗೆ ತಗೊಳ್ತೀರಾ ನಂಗೆ ಗೊತ್ತಿಲ್ಲ. ಈಗ ಔಷಧಿಗಳು ಇಲ್ಲದೇನೆ ನಿರೋಗಿಯಾಗಿ ಬದುಕಬಹುದಾ? ರೋಗ ಬರದೇ ಇದ್ದ ಹಾಗೇನೆ, ಔಷಧಗಳು ಇಲ್ಲ ಆದರೆ ರೋಗ ಬರಬಾರ್ದು, ಆ ರೀತಿಯ ಒಂದು ಬದುಕನ್ನು ಹಿಂದಿನವರು ಬದುಕ್ತಾ ಇದ್ರು ಅಂತ ಕೇಳಿದ್ದೇನೆ ನಾನು. ಇದೊಂದು ವಿಶಿಷ್ಟ ಪ್ರಶ್ನೆ, ಆದರೆ ಇದನ್ನು ವಿಂಗಡಣೆ ಮಾಡಬೇಕಾಗುತ್ತೆ. ರೋಗ ಬೇರೆ, ದೌರ್ಬಲ್ಯ ಬೇರೆ. ಗಣಪತಿಯವರೇ, ರೋಗ ಬೇರೆ, ದೌರ್ಬಲ್ಯ ಬೇರೆ. ಹೌದೌದು. ಡಿಫೆಕ್ಟ್ಸ್ ಬೇರೆ, ಡಿಸೀಸ್ ಬೇರೆ. ಆಮೇಲೆ ದೌರ್ಬಲ್ಯಗಳು ಅಂತಂದರೆ ಮನುಷ್ಯ ನೋಡೋಕೆ ಚೆನ್ನಾಗೇ ಇರ್ತಾನೆ, ಅವ್ನಿಗೆ ಅಲರ್ಜಿ ಇರ್ತದೆ. ಹೌದು. ಮನುಷ್ಯ ಭಾಳ ಚೆನ್ನಾಗಿರ್ತಾನೆ, ಅವ್ನಿಗೆ ಬೆನ್ನು ನೋವು ಬಂದಿರ್ತದೆ. ಹೌದು. ಮತ್ತು ಅವನು ಎಲ್ಲ ಆರಾಮದಲ್ಲಿ ಯಾಕೆ ಬ್ಯಾಕ್ ಪೇನ್ ಬಂದಿದೆ ಅವನಿಗೆ? ಮನುಷ್ಯ ಚೆನ್ನಾಗಿದ್ದಾನೆ, ಅವ್ನಿಗೆ ಕಿವಿ ಕೇಳ್ತಾ ಇರೋದಿಲ್ಲ. ಅದಕ್ಕೆ ಡಿಫೆಕ್ಟ್ಸ್ ಅನ್ನುವಂಥವು ಏನೇನೋ ಕಾರಣದಿಂದ ಬಂದಿರ್ತದೆ. ಅವನಿಗೇನೋ ಪೆಟ್ಟು ಹತ್ತಿರ್ತದೆ, ಅಥವಾ ಅವನೇನೋ ಬಿದ್ದಿರ್ತಾನೆ, ಅಥವಾ ಕಿವಿಗೆ ವಿಪರೀತ ಶಬ್ದದಿಂದ ಏನೋ ಆಗಿರ್ತದೆ. ನಾವು ಇದನ್ನು ಈ ಥರ ಪರಿಗಣಿಸ್ತೀವಿ. ನೀವು ರೋಗ ಶಬ್ದ ಬಳಸಿದ್ರಲ್ವಾ, ರೋಗಗಳನ್ನು ಪಟ್ಟಿ ಮಾಡುವಾಗ ರೋಗ ಬಂದ ಮೇಲೂ 50 ವರ್ಷ ಇರ್ತಾರೆ ಕೆಲವರು. ಹೌದು. ಅದು ಪ್ರಾಣಾಪಾಯ ತರುವಂಥ ರೋಗ ಅಲ್ಲ, ಅದು ಕಿರಿಕಿರಿ, ಅದು ಅಷ್ಟೇ. ಈಗ ಶುಗರ್ ಇದೆ, ಹೌದು, ಎಷ್ಟು ವರ್ಷ? 40 ವರ್ಷ ಆಯ್ತು, ಅದಾನವ. ಅದು ನಥಿಂಗ್ ಬಟ್ಟು ಅದನ್ನೇನು ಹೇಳ್ತೀವಿ ಅಂದ್ರೆ, ನಾವು ಸಕ್ಕರೆ ಕಾಯಿಲೆಯನ್ನು ಅವ್ಯವಸ್ಥೆ ಅಂತ ಹೇಳ್ತೀವಿ. ಅವನ ಲೈಫಿನಲ್ಲಿ ನಡೆದಂಥ ಅವ್ಯವಸ್ಥೆಯ ಕ್ರಮದಿಂದ ಹಾಗಾಗಿದೆ ಅಂತ. ಡಿಸಾರ್ಡರ್. ಅದನ್ನು ರೋಗ ಬರದಂತೆ ಇರಬೇಕಾತಂದರೆ, ನಾನು ಆಗಲೇ ಹೇಳಿದ್ದು, ಅಜೀರ್ಣಕ್ಕೆ ಸಂಬಂಧಪಟ್ಟಂಥವೆಲ್ಲ ಮಾಡ್ಕೊಳ್ಳೋದು, ಸತ್ವಯುತ ಇರುವಂಥ ಆಹಾರವನ್ನು ಗುರುತಿಸೋದು, ಹುಡುಕೋದು, ಇಲ್ಲಾಂದ್ರೆ ದಾವೆ ಬೆಳೆದು ತಿನ್ನೋದು. ಜೀವನ ಶೈಲಿನ ಯಾವ ರೀತಿ ಹೇಳಿದ್ದಾರೆ ಆ ಜೀವನ ಶೈಲಿನ ಒಂದು ಕರಾರುವಾಕ್ಕಾಗಿ ತಿಳ್ಕೊಂಡು ಆ ರೀತಿ ಜೀವನ ಶೈಲಿಗೆ ಬರೋದು. ಆಮೇಲೆ ಮನಯೇವ ಮನುಷ್ಯಾನಾಂ ಕಾರಣಂ ಬಂಧ ಮೋಕ್ಷಯೋ ಬಂಧಾಯ ವಿಷಯಾಸಕ್ತಿ ಜ್ಞಾನೇ ನಿರ್ವಿಷಯಂ ಸ್ಮೃತಂ ಅಂತಿದೆ. ಇದರ ಅರ್ಥವನ್ನು ನೀವು ತಿಳ್ಕೊಂಡ್ರಿ ಅಂದರೆ, ಎಲ್ಲ ಕಾಯಿಲೆಗಳು ನಿನ್ನ ಮನಸ್ಸಿನಿಂದನೇ ಬರ್ತಾವಂತೆ. ಹೋಗುವುದಾದರೆ ಮನಸ್ಸಿನಿಂದನೇ ಹೋಗ್ತಾವಂತೆ. ನೀವು ಬದುಕಲು ಕಲಿಯಿರಿ ಪುಸ್ತಕ ಓದ್ರಿ, ಅದ್ರಾಗ ಒಬ್ಬನಿಗೆ ಕಾಯಿಲೆ ತರಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಬರ್ತಾರೆ, ಕಾಯಿಲೆ ಹೋಗಿಸೋದು ಹೇಗೆ ಅನ್ನೋದು ಬರೆದಿದ್ದಾರೆ. ಇವೆಲ್ಲ ಔಷಧಿಗಳು ನಿಮಿತ್ತ ನನ್ನ ಪ್ರಕಾರ. ಮತ್ತು ಔಷಧಿ ಇದಾವಲ್ಲ, ಹೌದು, ಔಷಧಿ ತೊಗೊಂಡ ಮೇಲೂ ಅವ್ನು ಗುಣ ಆಗಿರೋದು ಅವನ ಮನಸ್ಸಿನಿಂದನೇ. ಈ ಔಷಧಿ ಚೆನ್ನಾಗಿದೆ ಅಂತ ಅವ್ನ ಮನಸ್ಸಿಗೆ ಬಂದರೆ ಅವ್ನು ಗುಣ ಆಗ್ತದೆ. ಮನಸ್ಸಿಗೆ ಅನಿಸ್ಬೇಕು ಅವನಿಗೆ, ಇಲ್ಲ ಅಂದ್ರೆ ಆಗಲ್ಲ. ಯಾರೋ ಒಬ್ಬರು ಮುಟ್ತಾರೆ ಹಿಂಗೆ ಸ್ವಾಮೀಜಿಯವ್ರು, ಆರಾಮಾಗಿಬಿಡ್ತದೆ. ಉತ್ಪತ್ತಿ ಒಳಗೆ ಆಗ್ತದದು. ನನಗೆ ಇನ್ಮೇಲೆ ಗುಣ ಆಗುತ್ತೆ, ನಂಬಿಕೆ ಅದು. ಕಾನ್ಫಿಡೆನ್ಸ್ ಇಸ್ ಗಾಡ್ ಅಂತಾರೆ. ಈ ಅರ್ಥದಲ್ಲಿ ಅವನು ಆರೋಗ್ಯವಾಗಿ ಬದುಕ್ಬೋದು. ದೌರ್ಬಲ್ಯದಿಂದ ಇರ್ಬೋದವ, ಆದರೆ ಅವನಿಗೆ ರೋಗ ಬರಲ್ಲ. ಎಷ್ಟು ವರ್ಷ ಇರ್ತಾನೆ ಅಷ್ಟು ವರ್ಷ ಇರ್ತಾನೆ, ನಿರೋಗಿಯಾಗಿರ್ತಾನೆ. ಶಕ್ತಿ ಕಡಿಮೆ ಆಗಿರ್ಬೋದು. ಈಗ ಉದಾಹರಣೆಗೆ ಕೆಲವು ಸಂತರು ಶರಣರನ್ನು ನೀವು ನೋಡಿದ್ರಿ, 80 ವರ್ಷ 90 ವರ್ಷ ಇದ್ದರು, ಅವರು ಶಕ್ತಿವಂತರು ಇರಲಿಲ್ಲ. ಹೌದು, ಆದರೆ ಅವರು ಆರೋಗ್ಯವಾಗಿದ್ದು. ಈಗ ನಮ್ಮ ಸಿದ್ಧಗಂಗಾ ಶ್ರೀಗಳು, ಸಿದ್ದೇಶ್ವರ ಶ್ರೀಗಳು ಇದ್ರೆ ಲಾಸ್ಟ್ ವರ್ಷಗಳ ಕಾಲ ಒಂದೇ ಹೊತ್ತು ಊಟ ಮಾಡ್ತಾರೆ ಅಂತ ಕೇಳ್ತಿದ್ವಿ ನಾವು. ಒಂದೇ ಹೊತ್ತು ಮಾಡ್ತಿದ್ರು ಅವರು, ನಾನು ಹೋದಾಗ ನೋಡಿದ್ದೀವಿ. ಆರೋಗ್ಯವಾಗಿದ್ದರು,
ಭಾಳ ಜಗಜ್ಜಟ್ಟಿ ಥರ ಪೈಲ್ವಾನ್ರ ಥರ ಅವರು ಇರಲಿಲ್ಲ. ಹೌದು ಅಲ್ವಾ? ಇದನ್ನು ಅದಕ್ಕೆ ಹೇಳ್ಬೋದು ನನ್ನ ಪ್ರಕಾರ. ಪರಮಶ್ರೇಷ್ಠ ಅಂದರೆ ಅತ್ಯುತ್ತಮ ಅನ್ನುವ ಔಷಧಿಗಳು ಯಾವುದು ಮನುಷ್ಯನಿಗೆ? ಇಲ್ಲ, ಮನುಷ್ಯನಿಗೆ ಪರಮಶ್ರೇಷ್ಠ ಔಷಧಿ ಅಂದರೆ ಆಹಾರವೇ. ಉಪನಿಷತ್ತಿನ ಪ್ರಕಾರ ತೈತ್ತಿರೀಯ ಉಪನಿಷತ್ತಿನ ವಿಷಯಗಳನ್ನು, ಶ್ಲೋಕಗಳನ್ನು ನಾನು ಪುಸ್ತಕದಲ್ಲಿ ಬರೆದಿದ್ದೀನಿ, ಓದಿದರೆ. ಅದರಲ್ಲಿ ಏನು ಬರೆದಿದ್ದಾರೆ ಅಂದರೆ, ನೀನು ಸೇವಿಸುವಂಥ ಆಹಾರ ಅಮೃತ ಸಮಾನವಾಗಿದೆ ಇರಬೇಕು. ಅಮೃತ ಸಮಾನವಾಗಿದೆ. ನಿನ್ನ ಸುತ್ತಮುತ್ತಲ ಪ್ರದೇಶದಲ್ಲಿ ಬೆಳೆದಿರೋ ಆಹಾರವು ನಿನ್ನ ಆರೋಗ್ಯಕ್ಕಾಗೇ ಇದೆ ಅಂತಿದೆ ಅದರಲ್ಲಿ. ಅದಕ್ಕಾಗಿಯೇ ನೀವು ಆಗಲೇ ನನ್ನ ಮಾತಾಡಿಸುವಾಗ ಕೇಳಿರೋದು, ಮೊದಲನೇವ್ರು ಆರೋಗ್ಯವಾಗಿದ್ದರು ಅಂತಂದರೆ ಅವರ ಆಹಾರ ಅಮೃತ ಸಮಾನವಾಗಿತ್ತು ಇತ್ತು. ಈಗ ನಿಮಗೆ ಗೊತ್ತಿದೆ ಎಷ್ಟು ಕ್ರಿಮಿನಾಶಕಗಳು, ಕ್ರಿಮಿ ನಿಯಂತ್ರಕಗಳಿಲ್ಲ. ಈಗ ಕ್ರಿಮಿನಾಶಕಗಳೇ ಇದೆ. ಇದು ಭಾಳ ವಿಚಿತ್ರ ಶಬ್ದ. ಮೊದಲು ನಿಯಂತ್ರಕ ಇತ್ತು. ಈಗ ಅದು ಕ್ರಿಮಿ ನಾಶ ಮಾಡ್ತಾರೆ. ನಾಶ ಮಾಡಿದಾಗ ಅದು ಸಸ್ಯದಲ್ಲಿರುವಂಥ ಸತ್ವಗಳ ಮೇಲೂ ಅದು ಪರಿಣಾಮ ಮಾಡ್ತದೆ. ಈಗ ಕಳೆಯನ್ನು ತೆಗೆಯುವುದಲ್ಲ, ಕಳೆ ನಾಶ ಮಾಡ್ತಾರೆ. ಅದು ಬೆಳೆನೂ ನಾಶ ಮಾಡುತ್ತೆ, ಭೂಮಿಯನ್ನು ನಾಶ ಮಾಡುತ್ತೆ. ಮಣ್ಣಿನಲ್ಲಿರುವಂಥ ಸತ್ವ, ಅಲ್ಲೇನು ಅದರದ್ದು ರೈತನ ಮಿತ್ರ ಇದೆಯಲ್ಲ, ಅದು ಸತ್ತೋಗ್ತದೆ. ಮಣ್ಣಿನ ಮಿತ್ರ ನಾಶ ಆಗ್ತದೆ. ಆವಾಗ ಅದು ಮಣ್ಣಿನಿಂದ ಆಹಾರದಲ್ಲಿ, ಆ ಸಸ್ಯದಲ್ಲಿ ಬರ್ತದೆ. ಸಸ್ಯ ಇರೋದು ನೀವು ತಿಂತಾನೆ. ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ. ಯಥಾ ಬ್ರಹ್ಮಾಂಡ ಅಂದರೆ ಭೂಮಿಯೊಳಗೆ ಏನು ಬರ್ತದೆ ಅದನ್ನು ತಿಂದು ನೀವು ಅನಾರೋಗ್ಯ ಆಗ್ತಾನೆ. ಅದಕ್ಕೆ ಶ್ರೇಷ್ಠವಾದಂಥ ಗುಣಮಟ್ಟವುಳ್ಳಂಥ ಸಾವಯವ ಆಹಾರವೇ ಶ್ರೇಷ್ಠವಾದ ಔಷಧಿ. ನನ್ನ ಪ್ರಕಾರ ಪರಮಶ್ರೇಷ್ಠ ಔಷಧಿ. ಮತ್ತು ಆಹಾರವನ್ನು ಮಾಡುವಂಥ ಪದ್ಧತಿನೂ ಇವತ್ತು ವ್ಯತ್ಯಾಸ ಆಗಿದೆ. ಅದು ಬೆಂದುತ್ತಿತ್ತವತ್ತು, ಈಗ ಸುಡುತ್ತದೆ. ಅದು ಹೌದು, ಪ್ರಮಾಣಕ್ಕಿಂತ ಹೆಚ್ಚು ಬೆಂದಾಗ ಅದರ ಅಂಶಗಳು ಸುಟ್ಟೋಗ್ತದೆ. ಆಮೇಲೆ ಅದನ್ನು ಏನು ಮಾಡ್ತಾರೆ, ವಿರೂಪಗೊಳಿಸ್ತಾರೆ. ಕುಕ್ಕರ್ಗೆ ಅದನ್ನು ತಯಾರು ಮಾಡಿ ಫ್ರಿಜ್ನಾಗ ಇಡ್ತಾರೆ. ಬೇಕಾದ್ರೆ ನೀವು ನೋಡಿ, ನಾನು ಹೇಳಿದ್ದು ನಿಮಗೂ ಗೊತ್ತಿರ್ಬೋದೇನೋ ನೋಡಿ. ಆ ಫ್ರಿಜ್ನಾಗಿರೋದನ್ನು ಕ್ಲೀನ್ ಮಾಡಿದಾಗ, ಅದನ್ನು ತೊಗೊಂಡೋಗಿ ಚೆಕ್ ಮಾಡಿದಾಗ ಕಮೋಡಲ್ಲಿರುವಂಥ ಅಂಶಗಳು ಬಂದಿದೆ ಅನ್ನೋದು ಬಂದಿದೆ. ಅಯ್ಯಯ್ಯೋ, ಕಮೋಡಲ್ಲಿರುವಂಥ ಅಂಶಗಳು ಅದ್ರಾಗ ಬಂದಿದೆ ಅಂತೆ. ಅಂದರೆ ಅಷ್ಟು ಕೊಳೆತು ಬಿಟ್ಟಿರ್ತದೆ. ಅದ್ರಾಗ ಕೊಳೆಯದೇ ಇರುವ ಹಾಗೆ, ಕೆಡದೇ ಇರುವ ಹಾಗೆ ಕಾಣಿಸ್ತದೆ ನೋಟಕ್ಕೆ. ಅದರ ಒಳಗಡೆ ಕೊಳ್ತಿರ್ತದೆ. ಅದರಲ್ಲಿರೋ ಅಂಶಗಳು ಇದರಲ್ಲಿ ಬಂದಿದೆ ಅಂತ. ಈಗ ಉದಾಹರಣೆಗೆ ಯಾರ್ದೋ ಕೇರಳದಲ್ಲಿ ತಾಯಿ ಎದೆ ಹಾಲಿನಲ್ಲಿ ಎಂಡೋಸಲ್ಫಾನ್ ಬಂದಿತ್ತು ಅಂತ ನೀವು ಕೇಳಿದ್ರಲ್ವಾ? ಅದು ಕಾರಣ ಅಂದರೆ ಗೇರ್ ಗಿಡಕ್ಕೆ ಹೊಡೆದ ಎಂಡೋಸಲ್ಫಾನು ಆ ಮಗುನ ತಾಯಿ ಹತ್ರ ಕೊಟ್ಟಾಗ ಅದು ಅನಾರೋಗ್ಯ ಆಗ್ತಿತ್ತಂತೆ. ಅದನ್ನು ಆಸ್ಪತ್ರೆಯಲ್ಲಿ ಬಿಟ್ಟಾಗ ಆರಾಮಿರ್ತಿತ್ತಂಥದ್ದು. ಕಾರಣ ಏನಂದರೆ ಎದೆ ಹಾಲಿನಲ್ಲಿ ಬಂದಿತ್ತು ಅಂತ. ಅದೇ ರೀತಿ ಕಮೋಡ್ನಲ್ಲಿರುವಂಥ ಅಂಶಗಳೇನು ಬರ್ತಾವೆ ಟೆಸ್ಟಲ್ಲಿ, ಅದು ಇದರಲ್ಲಿ ಬಂದಿದೆ ಅಂತ ಹೇಳ್ತಾರೆ. ಮಲಕ್ಕೆ ಸಮಾನ. ಮಲಕ್ಕೆ ಸಮಾನವಾಗಿರುವಂಥದ್ದು. ಅಂದರೆ ನಾವು ಬಳಸುವ ಫ್ರಿಜ್ಜಿನ ಕಥೆ ಏನು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಅಲ್ಲ, ತಂಗಳ ಪೆಟ್ಟಿಗೆ ಮೊದಲು ನೀವು ಚಿಕ್ಕವರು ಇರುವಾಗ ಎಲ್ಲಿತ್ತು ಹೇಳಿ? ಅದು ಫಾರ್ಮಸಿಲಿತ್ತು ಅಲ್ವಾ? ಹೌದು, ಔಷಧ ಇಡ್ಲಿಕ್ಕೆ. ಈ ನಾಯಿ ಕಚ್ಚರ ಔಷಧ ಕೊಡೋದು ಅಂಥದ್ದೆಲ್ಲ ಎಲ್ಲ ಕಡೆ ಬಂದಿದೆ. ಅದು ಇಡಬೇಕು. ಅದು ಕೆಲವರೆಲ್ಲ ಜೇನು ಇಡ್ತಾರೆ, ಇಡಬಾರ್ದು. ಕೆಲವರು ಹಸು ತುಪ್ಪ ಇಡ್ತಾರೆ, ಇಡಬಾರ್ದು. ನೋಡಿ, ಹಸು ತುಪ್ಪ, ನಾಟಿ ಹಸು ತುಪ್ಪ, ಅದನ್ನು ಚೆನ್ನಾಗಿ ಕಾಯಿಸಿ ಅದರೊಳಗೆ ಸ್ವಲ್ಪ ಬೆಲ್ಲದ ತುಂಡು ಹಾಕಿ ನೀವು ಈಗ ಇಸ್ವಿ ಬರೆದು ಇಡಿ. ನೀವು 50 ವರ್ಷಗಳ ಕಾಲ ತುಪ್ಪ ಹಾಗೆ ಇರ್ತದದು. ನನ್ನ ಹತ್ರ ನೀವು ಹೋಗುವಾಗ ನೋಡ್ರಿ, ನನ್ನ ಹತ್ರ 35 ವರ್ಷದ ತುಪ್ಪ ಇದೆ. ಡೇಟ್ ಬರೆದಿಟ್ಟಿದ್ದೀನಿ ಅದ್ರ ಮೇಲೆ. ಅದು ವಾಪಸ್ ಅದನ್ನು ತಿಳಿ ಮಾಡಿ ಅದನ್ನು ಮತ್ತೆ ನಾವು ಮೂಗಿಗೆ ಹಾಕ್ತೀವಿ. ಅದನ್ನೆಲ್ಲ ಇಡಬೇಕಾಗಿಲ್ಲ. ಜೇನು, ಉಪ್ಪಿನಕಾಯಿ, ತುಪ್ಪ ಇವೆಲ್ಲ ಇಡುವಂಥದ್ದಲ್ಲ. ಅದರಲ್ಲಿ ತರಕಾರಿಯೂ ಏನು ಬೇಕಾಗಿಲ್ಲ. ನೀವು ಒಂದು ಮಣ್ಣಿನ ಪಾತ್ರೆಯಲ್ಲಿ ಇಟ್ಬಿಟ್ರೆ ಮಣ್ಣಿಂದು ಫ್ರಿಜ್ ಬಂದಿದೆಯಲ್ಲ. ಈಗ ಮಿಟ್ಟಿ ಕೂಲ್ ಅಂತ ಹೊಡೆದ್ರೆ ಫ್ರಿಜ್ ಬರ್ತದೆ. ರಾಜಸ್ಥಾನದಲ್ಲಿ ರೆಡಿ ಮಾಡಿದ್ದಾರೆ. ತುಂಬ ಅದ್ಭುತವಾಗಿದೆ. ನನ್ನ ಹತ್ರ 20 ವರ್ಷ ಆಯ್ತು, 25 ವರ್ಷ ಆಯ್ತು ಇದ್ದದು ಫ್ರಿಜ್. ಏನಾಗಿಲ್ಲ, ಕರೆಂಟು ಬೇಕಾಗಿಲ್ಲ ಅದಕ್ಕೆ. ಅದೇ ಕೆಲಸ ಕೊಡುತ್ತೆ. ನಮ್ಮ ಔಷಧಿ ಆಹಾರ ತಯಾರು ಮಾಡುವಂಥ ಪದ್ಧತಿ ತಪ್ಪಾಗಿದೆ. ಮಾಡಿದ ಆಹಾರವನ್ನು ಸಂಗ್ರಹಿಸಿಡೋದು ತಪ್ಪಾಗಿದೆ. ಆಹಾರಕ್ಕೆ ಬಳಸುವಂಥ ಷಡ್ರಸಗಳು ವ್ಯತ್ಯಾಸ ಆಗಿದೆ. ಸೇವಿಸುವ ಪದ್ಧತಿನೂ ತಪ್ಪಾಗಿದೆ. ಅದೆಲ್ಲದರ ಪರಿಣಾಮದಿಂದ ಮಾನವ ಸಹಜವಾದ ಆರೋಗ್ಯದಿಂದ ಅಸಹಜ ಅನಾರೋಗ್ಯದ ಕಡೆ ಬಂದ್ಬಿಟ್ಟಿದ್ದಾನೆ. ಇದನ್ನು ಹೇಳ್ಬೋದು ಈ ಸಂದರ್ಭಕ್ಕೆ. ಡಾಕ್ಟ್ರೆ, ಈಗ ಮೂಲಭೂತವಾಗಿ ಸಮಾಜದಲ್ಲಿ ಕಳಿಸ್ಕೊಳ್ತಾ ಇರುವಂಥದ್ದು ಮಕ್ಕಳ ಸಮಸ್ಯೆ. ಅದು ಮಕ್ಕಳ ಬೆಳವಣಿಗೆ ಇರ್ಬೋದು, ಪೇರೆಂಟಿಂಗ್ ಇರ್ಬೋದು. ತಂದೆ ತಾಯಿ ಇಬ್ಬರು ಕೆಲಸಕ್ಕೆ ಹೋಗ್ತಾರೆ, ಮಕ್ಕಳ ಆಳುಗಳ ಕೈಯಲ್ಲಿ ಬೆಳೀತಾರೆ.
ಇವತ್ತು ಹಿಂದೆ ಚಂದ್ರನನ್ನು ನೋಡಿ ಊಟ ಹಾಕ್ತಾಯಿದ್ರು, ಈಗ ಮೊಬೈಲ್ ಕೊಟ್ಟು ಮಕ್ಕಳಿಗೆ ಊಟ ಹಾಕ್ತಾರೆ ಅಥವಾ ಇದು ಮಾಡ್ತಾರೆ. ಇದೆಲ್ಲವೂ ಬೇರೆ ಬೇರೆ ಇದೆ. ಆದರೆ ನಾನು ಹೇಳೋದು, ಈ ಮಕ್ಕಳ ಲಾಲನೆ ಪಾಲನೆ, ಅವರ ಆರೋಗ್ಯ ಅನಾರೋಗ್ಯ ಪೋಷಣೆ ಇವೆಲ್ಲವೂ ಎಲ್ಲೋ ಒಂದು ಕಡೆ ಹಳಿ ತಪ್ತಾ ಇದೆ ಅಂತ ಅನಿಸ್ತಾ ಇದೆ. ಎಲ್ಲೋ ಒಂದು ಕಡೆ ಹಳಿ ತಪ್ಪುತ್ತಾ ಇದೆ ಅನ್ನೋದಕ್ಕಿಂತ ಶೇಕಡಾವಾರು ತೊಗೊಂಡ್ರೆ ಅದು 80% ತಪ್ಪು ಹೋಗ್ಬಿಟ್ಟಿದೆ. ಈಗ ಅಕಸ್ಮಾತ್ ಅದನ್ನು ಕೇಳಿಸ್ಕೊಂಡಿರೋರು ನಾನು ಈಗೇನೋ ಒಂದು ಹೇಳಿದೆ ಅಂತಂದರೆ ಅವರಿಗೆ ಅದು ಇರುಸುಮುರುಸು ಆಗುವಂಥದ್ದು ನಡೀತದೆ. ಮಕ್ಕಳ ಅನಾರೋಗ್ಯ ಆದಾಗ ತಂದೆ ತಾಯಿಗಳಾಗುವಂಥ ವೇದನೆ ಇದೆಯಲ್ಲ, ಅದನ್ನು ಯಾರಿಗೂ ಎದಕ್ಕೂ ಹೋಲಿಸ್ಲಿಕ್ಕೆ ಆಗೋದಿಲ್ಲ. ಶೋಕ, ಅದು ಬಹಳ ದೊಡ್ಡ ಶೋಕ. ನಾನು ಇತ್ತೀಚಿನ ದಶಕದಲ್ಲಿ ಯಾರು ನನ್ನನ್ನು ನಂಬಿ ಬಂದು ನಾವು ಈಗ ಮೊದಲ ಥರ ಮಕ್ಕಳನ್ನು ಮಾಡಿ ಮಕ್ಕಳ ಆರೋಗ್ಯ ಕಾಪಾಡಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳ್ತಾರಲ್ವ, ಅವಾಗ ನಾನು ಪ್ರಾಯೋಗಿಕವಾಗಿ ಅವ್ರ ಮೇಲೆ ಪ್ರಯೋಗ ಮಾಡಿದ್ದೀನಿ. ಹಿಂದಿಂದು ಮಕ್ಕಳ ಆರೋಗ್ಯದ ಬಗ್ಗೆ ಆ ಮಕ್ಕಳು ಮೊದಲಿದ್ದ ಮಕ್ಕಳ ಥರನೇ ಆರೋಗ್ಯವಾಗಿದ್ದಾರೆ. ಬೇರೆ ಮಕ್ಕಳಿಗೆ ಹೋಲಿಸಿದ್ರೆ ಅವ್ರಿಗೆ 90% ಅವ್ರಿಗೆ ತೊಂದರೆಗಳಿಲ್ಲ. ಈಗ ಯಾರು 10 ವರ್ಷದ ಒಳಗಿನ ಮಕ್ಕಳದಾರಲ್ಲ, ಅವ್ರನ್ನ ನೀವು ಚೆನ್ನಾಗಿ ಕೂತ್ಕೊಂಡು ಅವ್ರನ್ನ ಪರಿಶೀಲನೆ ಮಾಡಿದರೆ ಮುಂದೆ ದೇಶದಲ್ಲಿ ತರುಣರು ಇರ್ತಾರೋ ಇಲ್ಲ ಅನ್ನುವಂಥ ಭಯನೂ ನಮಗಾಗಿದೆ. ನನಗಂತೂ ನೋವಾಗಿದೆ. ಈ ಮಕ್ಕಳ ಆರೋಗ್ಯ ಯಾವಾಗ ನೋಡಿದ್ರು ಚಿಕ್ಕ ಮಕ್ಕಳ ಆಸ್ಪತ್ರೆಯಲ್ಲಿ ಗಿಜಿ 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 ಅಂತಿರ್ತದೆ. ಏನು ಕೇಳಿದ್ರೆ ಏನು ಹೇಳ್ತಾರೆ, ಮಗುಗೆ ಕಫ ಬರ್ತಾ ಇದೆ, ಮಗುಗೆ ದಮ್ಮು ಬರ್ತದೆ, ಮಗುಗೆ ವಾಮಿಟ್ ಬರ್ತಾ ಇದೆ, ಮಗು ಊಟ ಮಾಡಲ್ಲ, ಬರೀ ಕಂಪ್ಲೇಂಟ್ ಮಗು ಊಟ ಮಾಡಲ್ಲ, ಆಮೇಲೆ ಮಗುಗೆ ಹೊಟ್ಟೆ ನೋವು ಬರ್ತಾ ಇದೆ, ಮಗುಗೆ ಕುಡ್ರಾಕ್ ಬರ್ತಾ ಇಲ್ಲ. ಇದೇ ಪದೇ ಕೇಳ್ತಾ ಇರುವಂಥದ್ದು ಸಂಖ್ಯೆ. ಮತ್ತು ಮೊದಲ ಮಕ್ಕಳು ಯಾಕೆ ಚೆನ್ನಾಗಿದ್ರು, ಈಗ ಯಾಕೆ ಈ ಮಕ್ಕಳಿಗೆ ಹಿಂಗೆ ಬಂದಿದೆ ಅನ್ನೋದನ್ನು ನೋಡಿದಾಗ ಸಮಥಿಂಗ್ ರಾಂಗ್ ಸಮ್ವೇರ್, ಎಲ್ಲೋ ಒಂದು ಕಡೆ ತಪ್ಪಿದೆ. ನೀವು ಹೇಳಿದ್ರೆ ಹಳಿ ತಪ್ಪಿದೆ ಅಂತ, ತಪ್ಪು ಹೋಗಿದೆ. ನೀವು ಬೇರೆ ಕಾರಣ ಇದ್ದರೆ ಅವರು ಕೆಲಸ ಮಾಡ್ತಾರೆ, ಇದು ಕೆಲಸ ಮಾಡ್ತಾರೆ, ಅದೇನು ಚರ್ಚೆ ಮಾಡುವಂಥ ವಿಷಯ ಅಲ್ಲ. ಅವ್ರು ಏನೇ ಕೆಲಸ ಮಾಡಲಿ ಆ ಮಗುವಿನಕ್ಕಿಂತ ಹೆಚ್ಚಿನದಂತೂ ಅಲ್ಲ. ಅದು ಮಾತ್ರ ಗ್ಯಾರಂಟಿ. 3-4 ಮಕ್ಕಳಿದ್ದಾವೆ, ಆ ಮಕ್ಕಳು ಆರೋಗ್ಯವಾಗಿದ್ದಾವೆ ಅಂದರೆ ಅವ್ರ ತಂದೆ ತಾಯಿ ಸಾರ್ಥಕ ಜೀವನ, ಅದು ನನ್ನ ಅಭಿಪ್ರಾಯದಲ್ಲಿ. ಲೈಕ್ ಆ ತಂದೆ ತಾಯಿ ದುಡಿಯುವುದೇ ಮಕ್ಕಳಿಗಾಗಿ. ಹೌದು, ಅಂದ್ರೆ ಅವ್ರು ಕೇಳಿದ್ರೆ. ಆದ್ರೆ ಆ ಮಕ್ಕಳೇ ಆರೋಗ್ಯವಂತರಾಗದೇ ಇದ್ರೆ ಅಲ್ಲ, ಆ ದುಡಿದ ಹಣನೇ ಅವ್ರ ಅನಾರೋಗ್ಯಕ್ಕೆ ಖರ್ಚು ಮಾಡ್ತಾರೆ. ಅವ್ರನ್ನ ಅನಾರೋಗ್ಯ ಆಗದೆ ಇರೋಂಗೆ ಇಟ್ಕೋಬೋದು ತಾಯಿ ಮನೇಲಿದ್ರೆ, ಅವಾಗ ಖರ್ಚು ಮಾಡೋದೇ ಬೇಕಾಗೋದಿಲ್ಲ. ನಮ್ಮ ಮಕ್ಕಳಿಗೆ ಅಷ್ಟು ಖರ್ಚು ಮಾಡಿದ್ವಿ, ಇಷ್ಟು ಖರ್ಚು ಮಾಡಿದ್ವಿ, ಲಕ್ಷಾಂತರ ಖರ್ಚು ಮಾಡಿದ್ವಿ, ಅದು ಅವಶ್ಯಕತೆ ಇರಲಿಲ್ಲ. ಬುದ್ಧಿಮಾಂದ್ಯ ಮಕ್ಕಳು, ಮನಸ್ಸು ಸರಿ ಇಲ್ಲದೆ ಇದ್ದ ಮಕ್ಕಳು, ಕೈಕಾಲು ಸರಿ ಇಲ್ಲದೆ ಇದ್ದ ಮಕ್ಕಳು. ನಾನು ಪ್ರಯೋಗ ಮಾಡಿದ್ದು ಮತ್ತು ಹಿಂದೆ ಮಾಡಿದ್ದನ್ನು ನಾನು ಹೇಳ್ತೀನಿ ಕೇಳಿ. ಮಕ್ಕಳಿಗೆ ಕೆಮ್ಮು, ನೆಗಡಿ, ಕಫ, ಅಸ್ತಮಾ, ಅಲರ್ಜಿ, ವಾಮಿಟು ಮತ್ತು ದೃಷ್ಟಿದೋಷ ಮತ್ತು ನಿದ್ದೆ ಚೆನ್ನಾಗಿ ಬರಲಿಲ್ಲ ಅನ್ನುವಂಥದ್ದು, ಮಗುವಿಗೆ ಬಲ ಇಲ್ಲದೆ ಇರುವಂಥದ್ದು, ಮಗುವಿಗೆ ನಿರೋಧಕ ಶಕ್ತಿ ಹೆಚ್ಚಾಗುವಂಥದ್ದು ಎಲ್ಲವೂ ಸಹಿತ ಆ ಮಗುವಿಗೆ 1 ವರ್ಷದವರೆಗೆ ತಪ್ಪದೆ ವಾರದಲ್ಲಿ 1-2-3 ಬಾರಿ ಆದರೂ ಬಾದಾಮ್ ತೈಲದಿಂದ ಮಸಾಜ್ ಮಾಡಿ ಸ್ನಾನ ಮಾಡಿಸ್ಬೇಕು ಆ ಮಗುನ, ಅಥವಾ ಕೊಬ್ಬರಿ ಎಣ್ಣೆಯಿಂದ ಮಸಾಜ್ ಮಾಡಿ ಸ್ನಾನ ಮಾಡಿಸ್ಬೇಕು, ಅಥವಾ ಆಲಿವ್ ಆಯಿಲಿಂದ ಮಸಾಜ್ ಮಾಡಿ ಸ್ನಾನ ಮಾಡಿಸ್ಬೇಕು. ಮಗು ಇರುವಾಗ ತಲೆಗೆ ನಿಧಾನವಾಗಿ ದಿನಾಲೂ ನೀರು ಹಾಕೋದ್ರಿಂದ ಅವನಿಗೆ ಎಷ್ಟೇ ತಲೆಗೆ ನೀರು ಬಿದ್ದರೂ ಅವನಿಗೆ ಅಸ್ತಮ ಬರಲ್ಲ. ಇದು ನೈಸರ್ಗಿಕವಾಗಿರುವಂಥ ಒಂದು, ಅವನಿಗೆ ಏನಂತೀವಿ ನಾವು, ದಡ್ಡು ಬಿದ್ದಿದೆ ನಮ್ಮ ಹಳ್ಳಿ ಕಡೆ ಹೇಳ್ತಾರೆ. ನೀರನ್ನು ಹಾಕಿ 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 ಅವನು ಉಸಿರನ್ನು ಗಟ್ಟಿ 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 ಮಾಡಿ ಉಸಿರು ಹಿಡಿದು ಬಿಡೋದ್ರಿಂದ ಮುಂದೆ ಅವನಿಗೆ ಉಸಿರಾಟದ ತೊಂದರೆ ಬರೋದಿಲ್ಲ. ನಿಶ್ಚಿತವಾಗಿಯೂ 99% ಬರೋದಿಲ್ಲ. ಅವನಿಗೆ ಕೆಮ್ಮು, ನೆಗಡಿ, ಕಫ, ಅಲರ್ಜಿ ಬರೋದಿಲ್ಲ. ದೈಹಿಕವಾಗಿಯೂ ಶಕ್ತಿ ಬರ್ತಾನೆ. ಅದಕ್ಕೆ ಮಕ್ಕಳನ್ನ ನಮ್ಮ ಕಡೆ ಎರೆಯೋದು ಅಂತಾರೆ, ನಿಮ್ಮ ಕಡೆ ನೀರನ್ನು ಧಾರೆ ಹಾಕೋದು ಅಂತ ಹೇಳ್ತಾರೆ. ಅವನಿಗೆ ದಿನಾಲು ಮಾಡಿಸ್ಬೇಕು. ಈಗೊಂದೇನು ಬಂದಿದೆ, ಅವ್ನು ನೆಗಡಿ ಬಂದು ನೀರು ಹಾಕ್ಬಿಡಿ, ಜ್ವರ ಬಂದು ಸ್ನಾನ ಹಾಕ್ಬಿಡಿ, ತಲೆಗೆ ನೀರು ಹಾಕ್ಬಿಡಿ. ಯಾರು ಹೇಳ್ತಾರೆ ಮಾಡಬಾರ್ದು ಅಂತ? ನಾನು ಹೇಳ್ತೀನಿ, ಬೇಕಾದ್ರೆ ಅದನ್ನು ಪ್ರಯೋಗ ಮಾಡ್ತೀನಿ. 100 ಮಕ್ಕಳು ನನ್ನ ಕಡೆ ಕೊಡಿ ಅಂಥೇಳಿ, ಆ ಮಕ್ಕಳ ಆರೋಗ್ಯದಲ್ಲಿ 99% ಸುಧಾರಣೆ ಆಗುತ್ತೆ. ಅವರಿಗೆ ನಿತ್ಯವೂ ಸಹಿತ ಎರೆಯೋದನ್ನು ಮಾಡಿಸ್ಬೇಕು. ಅಷ್ಟೇ ಮಕ್ಕಳಿಗೆ ನೈಸರ್ಗಿಕ ಆಹಾರವನ್ನು ಕೊಡಬೇಕು. ಫ್ರೂಟಿ ಕೊಡೋದು, ಮಾಜಾ ಕೊಡೋದಲ್ಲ. ನಾನು ಫ್ರೂಟಿ ಮಾಜಾದ ವಿರೋಧಿ ಅಲ್ಲ. ಆದರೆ ಮಕ್ಕಳ ಮೇಲೆ ಅದು ಏನು ಪರಿಣಾಮ ಮಾಡ್ತಾರೆ ಅನ್ನೋದು ಗೊತ್ತಿಟ್ಕೊಂಡು ಮಾಡಬೇಕು. ಮ್ಯಾಗಿ ನೂಡ್ಸು, ಮ್ಯಾಗಿ ಏನೇನು ಕೊಡ್ತಾರೆ, ಬ್ರೆಡ್ಡು, ಬಿಸ್ಕಿಟು, ಐಸ್ ಕ್ರೀಮು, ಚಾಕ್ಲೇಟು, ಕೇಕು, ಕುರ್ಕುರಿ, ಪಿಜ್ಜಾ, ಬರ್ಗರು, ಏನೇನೋ ಮಾಡ್ತಾರೆ, ಗೋಬಿ ಮಂಚೂರಿ ಎಲ್ಲ ಮಾಡ್ತಾರೆ.